ಎಲ್ರಿಗೂ ನಮಸ್ಕಾರ. ಸೊ ಇವತ್ತಿನ ಎಪಿಸೋಡ್ನ ಕ್ವಿಕ್ಕಾಗಿ ಒಂದು ಸ್ವಲ್ಪ ರಿವ್ಯೂ ನೋಡ್ಕೊಂಡು ಬರೋಣ. ಸೊ ಇದೊಂದು ಒಂದು ರೀತಿಯಲ್ಲಿ ಹೊಸದಾಗಿ ಶುರು ಮಾಡಿದ್ದೀನಿ. ಸೊ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ. ಸೊ ಎಪಿಸೋಡ್ ಆದಮೇಲೆ ಒಂದು ರಾತ್ರಿ ಒಂದು ಕ್ವಿಕ್ ರಿವ್ಯೂ ಅಂತ ಹೇಳ್ಬೋದು. ಆ್ಯಂಡ್ ಇವತ್ತಿನ ಒಂದು ಎಪಿಸೋಡ್ ಶುರುವಾಗಿದ್ದಂಥದ್ದು ಗೌತಮಿ ಆ್ಯಂಡ್ ಮಂಜು ಡಿಸ್ಕಷನ್ನು. ಯಾವುದ್ರ ಬಗ್ಗೆ ಡಿಸ್ಕಷನು ಅಂತಂದರೆ ನಿನ್ನೆ ಒಂದು ವೀಕೆಂಡಲ್ಲಿ ಏನು ಡಿಸ್ಕಷನ್ ಆಯಿತು. ಸೊ ಅದರಲ್ಲಿ ಮುಖ್ಯವಾಗಿ ಮಂಜು ಮತ್ತು ಗೌತಮಿ ಮೋಕ್ಷಿತಾ ಇವ್ರ ಮಧ್ಯೆ ಏನು ಫ್ರೆಂಡ್ಶಿಪ್ ಇತ್ತು, ಅದು ಹೆಂಗೆ ಬ್ರೇಕ್ ಆಯಿತು ಆ್ಯಂಡ್ ಅದಕ್ಕೆ ಮುಖ್ಯ ಕಾರಣ ಯಾರು ಅನ್ನೋ ಒಂದು ವಿಚಾರದಲ್ಲಿ ಸೊ ಅಲ್ಲಿ ಡಿಸ್ಕಷನ್ ಮಾಡ್ತಿರೋವಂಥದ್ದು ಗೌತಮಿ ಆ್ಯಂಡ್ ಮಂಜು ಅವರು. ಆ್ಯಂಡ್ ನನ್ನ ಪ್ರಕಾರ ಇಲ್ಲಿ ಗೌತಮಿ ಅವರು ಕರೆಕ್ಟಾಗಿದ್ದಾರೆ, ಒಂದು ಲೆಕ್ಕದಲ್ಲಿ ಅವರು ಕರೆಕ್ಟಾಗಿದ್ದಾರೆ. ಬಟ್ ಅವರು ಮಂಜೂರ್ ಜೊತೆ ಸೇರ್ಕೊಂಡಿರೋದ್ರಿಂದ ಅವ್ರಿಗೆ ಒಂದು ರೀತಿಯಲ್ಲಿ ಬ್ಯಾಡ್ ನೇಮ್ ಅಂತ ಬರ್ತಿದೆ, ಕ್ಲಿಯರಾಗಿ ಗೊತ್ತಾಗ್ತಿದೆ ಇಲ್ಲಿ. ನನ್ನ ಪ್ರಕಾರ ಮಂಜು, ಮೋಕ್ಷಿತಾ ಆ್ಯಂಡ್ ಇನ್ನೊಬ್ರು ಯಾರಿದ್ದಾರೆ, ಗೌತಮಿ ಇದ್ದಾರಲ್ಲ, ಇವ್ರು 3 ಜನರಲ್ಲಿ ಹೋಲಿಸ್ಕೊಂಡ್ರೆ ಒಂದು ಕ್ಲಾರಿಟಿ ಇರೋವಂಥದ್ದು ಕ್ಲಿಯರಾಗಿ ಗೌತಮಿ ಕ್ಲಾರಿಟಿ ಇದೆ. ಬಟ್ ಅದನ್ನು ಅವರು ಮಂಜು ಜೊತೆ ಇರೋದ್ರಿಂದ ಅವರು ಕೂಡ ಒಂದು ರೀತಿಯಲ್ಲಿ ಕೆಟ್ಟವರು ಅನ್ನೋ ಭಾವನೆ ಬರ್ತಿದೆ. ಅದನ್ನು ಅವರು ಕರೆಕ್ಟಾಗಿ ಎಕ್ಸ್ಪ್ರೆಸ್ ಮಾಡಿದ್ದಾರೆ, ಪಾಯಿಂಟ್ ಟು ಪಾಯಿಂಟ್ ಮಾಡಿದ್ದಾರೆ. 3 ಜನ ಇದ್ದಾಗ ಏನಾಗ್ತಿತ್ತು ಅಂತಂದರೆ ಇಲ್ಲಿ ಮಂಜುಗೆ ಮತ್ತು ಮೋಕ್ಷಿತಾಗಿ ಇಬ್ಬರ ಮಧ್ಯೆ ಏನಾಗ್ತಿತ್ತು ಅಂದರೆ ಒಂದು ಸ್ವಲ್ಪ ವ್ಯತ್ಯಾಸಗಳು ಮತ್ತು ಹೇಳಿಕೆಗಳಲ್ಲಿ ವ್ಯತ್ಯಾಸಗಳು ಬರುವಂಥದ್ದು. ಬಟ್ ಮೋಕ್ಷಿತಾಗಿ ಮತ್ತು ಗೌತಮಿಗೆ ಯಾವತ್ತೂ ಆ ಒಂದು ಭಿನ್ನಾಭಿಪ್ರಾಯಗಳು ಬಂದಿಲ್ಲ. ಇವರಿಬ್ಬರದ್ದು ಮೆಂಟಾಲಿಟಿ ಒಂದೇ ಇತ್ತು, ಯೋಚನೆ ಮಾಡೋ ರೀತಿ ಒಂದೇ ಇತ್ತು, ಎಲ್ಲ ಒಂದೇ ಇತ್ತು. ಬಟ್ ಯಾವಾಗ ಮಂಜು ಬಂದು ಇವರಿಬ್ಬರು ಜೊತೆಗೆ ಸೇರ್ಕೊತಾರೆ, ಫಸ್ಟ್ ಇದ್ದಂಥದ್ದು ಮೋಕ್ಷಿತಾ ಆ್ಯಂಡ್ ಗೌತಮಿನೇ ಇದ್ದಿದ್ದು. ಅದ್ರ ಮಧ್ಯೆ ಬಂದು 3ನೇ ವ್ಯಕ್ತಿ ಸೇರ್ಕೊಂಡಿರುವಂಥದ್ದು ಮಂಜು ಅವರು. ಸೊ ಮಂಜು ಬಂದಾದಮೇಲೆ ಕೆಲವೊಂದು ಅವರ ಹೇಳಿಕೆಗಳು ಮತ್ತು ಸ್ಟೇಟ್ಮೆಂಟ್ಗಳು, ಕೆಲವೊಂದು ಆಟದಲ್ಲಿ ಆಗುವಂಥ ಒಂದು ಅವರ ಒಂದು ಸ್ಟ್ರಾಟಜಿಗಳಿಂದ ಮೋಕ್ಷಿತಾಗೆ ಎಲ್ಲೋ ಸ್ವಲ್ಪ ಕಿರಿಕಿರಿ ಅಂತ ಶುರುವಾಯಿತು. ಓಕೆ, ಅಲ್ಲಿಂದ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಶುರುವಾಯಿತು. ಅದಾದಮೇಲೆ ಈ ವಿಷಯ ಏನಿದೆಯಲ್ಲ, ಭಿನ್ನಾಭಿಪ್ರಾಯ ಮತ್ತು ಕಿರಿಕಿರಿ ಅಂತ ಏನು ಹೇಳಿದೆ ಮಂಜು ಅವ್ರದ್ದು, ಅದು ಗೌತಮಿಗೂ ಕೂಡ ಶುರುವಾಗಿತ್ತು. ಬಟ್ ಗೌತಮಿ ಏನು ಮಾಡಿದ್ರು ಅಂತಂದರೆ ಅದನ್ನು ಆವಾಗಲೇ ಅವರಿಗೆ ತಿಳಿಸುವಂಥ ಪ್ರಯತ್ನ ಮಾಡ್ತಾಯಿದ್ರು. ಯಾರಿಗೆ? ಮಂಜು ಅವ್ರಿಗೆ. ಸೊ ತಿಳಿಸುವಂಥ ಪ್ರಯತ್ನ ಮಾಡ್ತಾಯಿದ್ರು. ಕೆಲವೊಂದು ತಿದ್ಕೊಂಡ್ರು, ಇಲ್ಲ ಕೆಲವೊಂದು ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋದರು ಮಂಜು ಅವರು. ಬಟ್ ಮೋಕ್ಷಿತಾ ಏನು ಮಾಡಿದ್ರು, ಅದನ್ನು ಯಾವುದೂ ಕೂಡ ಹೇಳ್ದೇನೆ ಸೊ ಒಂದು ರೀತಿಯಲ್ಲಿ ತಾವೇ ಕೊರಕುವಂತ ಇದ್ದರು. ಆ್ಯಂಡ್ ಒಂದು ಸಾರಿ ಅದನ್ನು ಬ್ಲಾಸ್ಟ್ ಮಾಡಿಬಿಟ್ರು. ಸೊ ಇದೇ ವಿಚಾರದಲ್ಲಿ ಮೋಕ್ಷಿತಾ ಅದನ್ನು ತಡ್ಕೊಳ್ಳೋಕ್ಕೆ ಆಗಲಿಲ್ಲ ಅವ್ರಿಗೆ. ಬಟ್ ಗೌತಮಿ ಏನು ಮಾಡಿದ್ರು ಅಂತಂದರೆ, ಹೆಂಗೂ ನಾವು 3 ಜನದ ಒಂದು ಗ್ರೂಪ್ ಇದೆ, ಸೊ ಅದನ್ನು ಅಷ್ಟು ಈಸಿಯಾಗಿ ಬಿಟ್ಕೊಡ್ಬಾರ್ದು ಅನ್ನೋ ಒಂದು ಕಾರಣಕ್ಕೆ ಕೆಲವು ಟೈಮಲ್ಲಿ ಮಂಜು ಅವ್ರನ್ನ ತಿಳಿ ಹೇಳೋದು ಮಾಡಿದ್ರು. ಜೊತೆಗೆ ಅದಕ್ಕೆ ಒಂದು ರೀತಿಯಲ್ಲಿ ಏನಂತಾರೆ, ಅದನ್ನು ಸಮಾಧಾನ ಪಡಿಸ್ಕೊಂಡು ಅದನ್ನು ಒಂದು ರೀತಿಯಲ್ಲಿ ಹಂಗೆ ಮನಸ್ಸಲ್ಲೇ ಇಟ್ಕೊಂಡು ಒಂದು ರೀತಿಯಲ್ಲಿ ಹಾಗೆ ಮೇಂಟೈನ್ ಮಾಡ್ಕೊಂಡು ಹೋದರು. ಸೊ ಈ ರೀತಿಯ ವಿಚಾರಗಳಿಂದ ಇಲ್ಲಿ ಮೋಕ್ಷಿತಾಗೂ ಒಂದು ರೀತಿಯಲ್ಲಿ ಏನಾಯಿತು ಅಂತಂದರೆ, ಇವರಿಬ್ಬರು ಸೇರಿಕೊಂಡು ನನಗೆ ಒಂದು ರೀತಿಯಲ್ಲಿ ಸಬೂತ್ ಕೊಡೋಕ್ಕೆ ಬರ್ತಿದ್ದಾರೆ. ಸೊ ನನಗೆ ಎಲ್ಲೂ ಕೂಡ ಅವರು ಒಂದು ಸಪೋರ್ಟಾಗಿ ನಿಂತ್ಕೊತಾ ಇಲ್ಲ. ಸೊ ಮಂಜು ಬೇಕಾದರೆ ಹೋಗಿ ಗೌತಮಿಗೆ ಸಪೋರ್ಟ್ ಮಾಡ್ತಾರೆ, ಬಟ್ ನನಗೆ ಯಾರು ಸಪೋರ್ಟ್ ಮಾಡ್ತಾರೆ ಅನ್ನೋ ಒಂದು ವಿಚಾರನ ತಲೆಯಲ್ಲಿ ಇಟ್ಕೊಂಡು ಅವರು ಏನು ಮಾಡ್ತಾರೆ, ಒಂದು ಟೈಮಲ್ಲಿ ಗ್ರೂಪಿಂದ ಆಚೆ ಬಂದು ಸೊ ಇವಾಗೆಲ್ಲ ಏನೇನು ನಡೀತಾ ಇದೆ ಅದಕ್ಕೆಲ್ಲ ಕಾರಣ ಈ ಒಂದು ವಿಷಯ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದನ್ನು ಗೌತಮಿ ಅವರು ಕ್ಲಿಯರಾಗಿ ಹೇಳಿದ್ರು. ಸೊ ನಾವು ಫಸ್ಟಲ್ಲಿ ಇದ್ದಿದ್ದಂಥದ್ದು ಇಬ್ಬರು, ಅದಾದಮೇಲೆ ನೀವು ಬಂದಾದಮೇಲೆ ನಮ್ಮಿಬ್ಬರು ಮಧ್ಯೆ ಎಲ್ಲ ಚೆನ್ನಾಗೇ ಇತ್ತು. ಬಟ್ ನಿಮ್ಮ ಮತ್ತು ಅವ್ರ ಮಧ್ಯೆ ಆಗಿರೋ ಒಂದು ಇದರಿಂದ ಸೊ ಇಲ್ಲಿ ನನಗೂ ಕೂಡ ಒಂದು ರೀತಿ ಕೆಟ್ಟ ಹೆಸರು ಬರ್ತಾ ಇದೆ ಅನ್ನೋ ಒಂದು ವಿಚಾರ ಹೇಳ್ಕೊಂಡು, ಸೊ ನಾವು ಇನ್ನು ಮುಂದೆ ಗೇಮ್ ಅಂತ ಬಂದಾಗ ದೂರ ಆಗೋದೇ ಬೆಟರು ಅಂತ ಒಂದು ಕ್ಲಾರಿಟಿ ಕೊಟ್ಟರು. ಆ್ಯಂಡ್ ನನಗೂ ಕೂಡ ಅದು ಕರೆಕ್ಟ್ ಅಂತ ಅನಿಸುತ್ತೆ. ಇಲ್ಲಿ ಗೌತಮಿ ಕರೆಕ್ಟಾಗಿದ್ದರೂ ಕೂಡ ಸೊ ಅವರಿಗೆ ಪ್ರಾಬ್ಲಮ್ ಆಗ್ತಿರೋವಂಥದ್ದು ಒಂದು ಆ ಪಾಸಿಟಿವಿಟಿ ಅನ್ನೋ ಒಂದು ಪದ ಏನು ಯೂಸ್ ಮಾಡಿದ್ರು ಅವರು, ಅದು ಪ್ರಾಬ್ಲಮ್ ಆಗ್ತಾಯಿದೆ. ಇನ್ನೊಂದು ಮಂಜು ಜೊತೆಗೆ ಇರುವಂಥದ್ದು ತುಂಬ ದೊಡ್ಡ ಪ್ರಾಬ್ಲಮ್ ಅವ್ರಿಗೆ. ಆ್ಯಂಡ್ ಅದನ್ನು ಎರಡನ್ನೂ ಬಿಟ್ಟರೆ ಸ್ವಲ್ಪ ಅವರು ಆಟದ ಕಡೆ ಗಮನ ಕೊಟ್ಟರೆ ಖಂಡಿತವಾಗ್ಲೂ ಅವರು ಜನಗಳಿಗೆ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಸೊ ಇದಾದಮೇಲೆ ಅಲ್ಲಿ ಟಾಸ್ಕ್ ಕೊಡ್ತಾರೆ, ಅದು ಬ್ರೇಕಿಂಗ್ ನ್ಯೂಸ್ ಅಂತ ನಡೆಯುವಂಥ ಟಾಸ್ಕು. ಸೊ ಅದರಲ್ಲಿ ನಿಮ್ಗೆ ಗೊತ್ತಿರೋ 2 ತಂಡಗಳಾಗಿ ಮಾಡ್ತಾರೆ. ಆಲ್ರೆಡಿ ಅದ್ರ ಬಗ್ಗೆ ನಾನು ಮುಂಚೆ ಪ್ರೋಮೋದಲ್ಲೆಲ್ಲ ಹೇಳಿದ್ದೀನಿ ನಿಮಗೆ. ಸೊ ಅದರಲ್ಲಿ ಮಸ್ತ್ ಮಗ ಆ್ಯಂಡ್ ಇನ್ನೊಂದು ಧೂಳ್ ಧಮಾಕ ಅನ್ನೋ ಒಂದು 2 ಟೀಮ್ಗಳಾಗಿ ಮಾಡ್ತಾರೆ. ಸೊ ಅದರಲ್ಲಿ ಒಬ್ಬೊಬ್ಬರು ಒಂದು 6 ಜನ ಒಂದು ಗ್ರೂಪ್ ಮಾಡ್ತಾರೆ. ಸೊ ಫಸ್ಟಿಗೆ ಕೊಟ್ಟಂಥದ್ದು ಬ್ರೇಕಿಂಗ್ ನ್ಯೂಸು. ಆ್ಯಂಡ್ ಅಲ್ಲಿ ಓದಕ್ಕೆ ಬಂದಿರುವಂಥ ಆ್ಯಂಕರ್ಗಳು, ಸೊ ಒಂದು ತಂಡದಿಂದ ಅಲ್ಲಿ ಇವರು ಬರ್ತಾರೆ, ಯಾರು ಚೈತ್ರ ಬರ್ತಾರೆ, ಇನ್ನೊಂದು ತಂಡದಿಂದ ಆ್ಯಂಡ್ ನಮ್ಮ ಐಶ್ವರ್ಯ ಬರ್ತಾರೆ. ಆ್ಯಂಡ್ ಇಬ್ಬರು ಕೂಡ ತುಂಬ ಚೆನ್ನಾಗೇ ಬರ್ಕೊಂಡು ಬಂದಿರ್ತಾರೆ. ಬಟ್ ಅಲ್ಲಿ ಪ್ರಿಪ್ರೇಷನ್ ಚೆನ್ನಾಗಿದ್ದಂಥದ್ದು ಚೈತ್ರ ಮೀನ್ಸ್ ಧನರಾಜ್ ಅವರ ಒಂದು ತಂಡದಿಂದ ಪ್ರಿಪ್ರೇಷನ್ ಚೆನ್ನಾಗಿತ್ತು. ಸೊ ನಿಮ್ಗೆ ಗೊತ್ತಿರೋಂಗೆ ಧನರಾಜ್ ಆ್ಯಂಡ್ ಸುರೇಶ್ ಇಬ್ಬರು ಕೂಡ ಅವರವರ ಒಂದು ಗ್ರೂಪಿನ ಮುಖ್ಯಸ್ಥರಾಗಿರ್ತಾರೆ, ಆ ಚಾನಲ್ನ ಮುಖ್ಯಸ್ಥರಾಗಿರ್ತಾರೆ. ಆ್ಯಂಡ್ ಧನರಾಜ್ ಅವ್ರ ಟೀಮಿಂದ ಚೈತ್ರ ಅವರು ಚೆನ್ನಾಗಿ ಬರ್ಕೊಂಡು ಬಂದಿರ್ತಾರೆ, ಪಾಯಿಂಟ್ಸ್ಗಳೆಲ್ಲ ಚೆನ್ನಾಗಿರುತ್ತೆ. ಆ್ಯಂಡ್ ಪ್ರೆಸೆಂಟ್ ಮಾಡಿರೋ ರೀತಿ ಕೂಡ ಫಸ್ಟ್ ಮುಖ್ಯಾಂಶಗಳು ಏನೋ ಒಂದು 5 ಪಾಯಿಂಟ್ ಇರುತ್ತೆ, 5-6 ಪಾಯಿಂಟ್ ಕ್ಲೀನಾಗಿ ಹೇಳ್ತಾರೆ. ಅದಾದಮೇಲೆ ಅದನ್ನು ವಿಸ್ತಾರವಾಗಿ ಹೇಳ್ತಾರೆ. ಬಟ್ ಅವ್ರು ಹೇಳೋ ರೀತಿ ಹೆಂಗಿತ್ತು ಅಂತಂದರೆ, ಒಂದು ರೀತಿ ಹಳೆ ಒಂದು TV ಮಾಧ್ಯಮಗಳಲ್ಲಿ ಬರ್ತಿತ್ತಲ್ಲ ದೂರದರ್ಶನದಲ್ಲಿ, ಆ ರೀತಿಯಲ್ಲಿ ಸ್ವಲ್ಪ ಅವರು ವಾಯ್ಸ್ ಮಾಡ್ಯುಲೇಷನ್ ಮಾಡ್ಕೊಂಡು ಹೇಳಿದಿರೋ ರೀತಿಯಲ್ಲಿತ್ತು. ಬಟ್ ಐಶ್ವರ್ಯ ಏನು ಮಾಡಿದ್ರು ಅಂತಂದರೆ, ಈಗಿನ ಕಾಲದಲ್ಲಿ ಇಡೀ ಒಂದು ಸ್ಟೇಜ್ನ ಒಂದು ರೀತಿಯಲ್ಲಿ ನೀಟಾಗಿ ಯೂಸ್ ಮಾಡಿಕೊಂಡ್ರು. ಸೊ ಅದು ಒಂದು ಅವ್ರದ್ದು ಸ್ಟೈಲ್ ಆಫ್ ಒಂದು ಏನು ಹೇಳ್ತೀವಿ ನ್ಯೂಸ್ ಓದೋದಿದೆಯಲ್ಲ, ಅದು ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಬಟ್ ಕೆಲವು ಪದಗಳು ಅದೇ ಹೇಳ್ದಂಗೆ ಸ್ಪಷ್ಟತೆ ಇರಲಿಲ್ಲ ಐಶ್ವರ್ಯ ಇದರಲ್ಲಿ. ಆ್ಯಂಡ್ ಚೈತ್ರ ಅವ್ರ ಹತ್ರ ಸ್ಪಷ್ಟತೆ ಚೆನ್ನಾಗಿತ್ತು, ಕ್ಲಾರಿಟಿ ಇತ್ತು, ಆ್ಯಂಡ್ ಕಾನ್ಫಿಡೆನ್ಸ್ ಆಗಿ ಹೇಳಿದರು. ಆ್ಯಂಡ್ ಜಾಸ್ತಿ ಒಂದು
ಇದನ್ನು ಏನು ಪ್ಯಾಡ್ ಇತ್ತು ರೇಟಿಂಗ್ ಪ್ಯಾಡು ಅದನ್ನು ನೋಡ್ಕೊಂಡು ಹೇಳ್ತಿದ್ರು. ಆ್ಯಂಡ್ ಐಶ್ವರ್ಯ ಸ್ವಲ್ಪ ಸ್ಟ್ರಗಲ್ ಮಾಡಿದ್ರು ಕೂಡ. ಸೊ ಈಗಿನ ಒಂದು ಕಾಲದ ಒಂದು ತಕ್ಕಂಗೆ ಒಂದು ನ್ಯೂಸ್ ಓದಿದ್ರು ಅಂತ ಹೇಳ್ಬೋದು. ಆ್ಯಂಡ್ ಅದರಲ್ಲಿ ಉಸ್ತುವಾರಿ ಮಾಡ್ತಿರೋವಂಥದ್ದು ಒಂದು ತಂಡದಿಂದ ಗೌತಮಿ ಅವರು ಮಾಡಿದ್ರು, ಇನ್ನೊಂದು ತಂಡದಿಂದ ನಮ್ಮ ಯಾರು ಶಿಶಿರ್ ಅವ್ರು ಮಾಡಿದ್ರು ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಸೊ ಅದರಲ್ಲಿ ಬಂದಂಥ ಪಾಯಿಂಟ್ಸು, ಸೊ ಅಲ್ಲಿ ಧನರಾಜ್ ಅವರಿಗೆ ಟೀಮ್ಗೆ ಬಂದಂಥದ್ದು 69 ಆ್ಯಂಡ್ 75 ಬಂದಂಥದ್ದು ಸುರೇಶ್ ಅವರ ಒಂದು ತಂಡಕ್ಕೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಸೊ ಇದು ಜಸ್ಟ್ ನನಗೆ ಮೇ ಬಿ ಚೈತ್ರ ಅವರು ಚೆನ್ನಾಗಿ ಮಾಡಿದ್ರು ಅಂತ ಅನ್ನಿಸ್ತು, ಬಟ್ ಶಿಶಿರ್ ಅವರು ಸ್ವಲ್ಪ ಜಾಸ್ತಿನೇ ಪಾಯಿಂಟ್ಸ್ ಕೊಟ್ಟರು, ಒಂದು 6 ಪಾಯಿಂಟ್ಸು ಅಂತ ನನಗೆ ಆಮೇಲೆ ಅನ್ನಿಸ್ತು. ಸೊ ಇದಾದಮೇಲೆ ಆ ಟಾಸ್ಕ್ ಕಂಪ್ಲೀಟ್ ಆಗುತ್ತೆ. ಟಾಸ್ಕ್ ಕಂಪ್ಲೀಟ್ ಆದಮೇಲೆ ಎಲ್ಲರೂ ಆರಾಮಾಗಿ ಕೂತಿರೋ ಟೈಮಲ್ಲಿ ಅಲ್ಲಿ ಯಾರು ನಮ್ಮ ಧನರಾಜ್ ಒಂದು ವಾಹಿನಿ ಏನಿದೆ, ಸೊ ಅವರ ಒಂದು ಡಿಸ್ಕಷನ್ ಬಗ್ಗೆ ಒಂದು ನ್ಯೂಸ್ನ ಕವರ್ ಮಾಡಬೇಕು ಅನ್ನೋ ಒಂದು ರೀತಿಯಲ್ಲಿ ಒಂದೇನೋ ಜಸ್ಟ್ ಅವ್ರದ್ದೇ ಒಂದು ಕ್ರಿಯೇಟಿವಿಟಿ, ಇದು ಟಾಸ್ಕ್ ಅಲ್ಲ, ಜಸ್ಟ್ ಒಂದೇನೋ ಕ್ರಿಯೇಟಿವಿಟಿಯಿಂದ ಒಂದು ಚಟುವಟಿಕೆ ಮಾಡಬೇಕು ಅಂತ ಶುರು ಮಾಡ್ತಾರೆ. ಅಲ್ಲಿ ನ್ಯೂಸ್ ರಿಪೋರ್ಟರ್ ಆಗಿ ಚೈತ್ರ ಅವ್ರು ಹೋಗ್ತಾರೆ ಕಿಚನಲ್ಲಿ ಏನೇನು ನಡೀತಾ ಇದೆ ಅನ್ನೋ ವಿಷಯದ ಬಗ್ಗೆ ಒಂದು ರಿಪೋರ್ಟಿಂಗ್ ಒಂದು ರಿಪೋರ್ಟ್ ಮಾಡ್ತಾರೆ. ಸೊ ಅದ್ರದ್ದು ಇಲ್ಲಿ ಶಿಶಿರ್ ಅವರು ಮತ್ತು ಧನರಾಜ್ ಅವರು ಕೂತ್ಕೊಂಡು ಸ್ಟುಡಿಯೋದಲ್ಲಿ ಸೊ ಅದ್ರ ಬಗ್ಗೆ ಚರ್ಚೆ ನಡೀತಾ ಇರುತ್ತೆ. ಸೊ ಅಷ್ಟೊತ್ತರಲ್ಲೇ ಇವರು ಎದ್ದು ಬಿಡ್ತಾರೆ, ಯಾರು ಸುರೇಶ್ ಟೀಮ್ ಅವರು ಅದನ್ನು ಹೋಗಿ ಏನು ಕಿಚನಲ್ಲಿ ಏನೂ ಇಲ್ಲ, ಅಡುಗೆ ಇಲ್ಲ, ಈ ರೀತಿ ಏನು ರಿಪೋರ್ಟ್ ಮಾಡ್ತಾಯಿದ್ರು. ಸೊ ಅದಕ್ಕೊಂದು ರೀತಿಯಲ್ಲಿ ಹೋಗಿ ಇವರು ಅಡ್ಗಾಲ್ ಹಾಕೋ ರೀತಿಯಲ್ಲಿ ಎಲ್ಲ ಇದೆ ಅನ್ನೋ ರೀತಿಯಲ್ಲಿ ಅದನ್ನು ಮತ್ತೆ ಇವರು ತಿರುಗಿಸಿ ಕೌಂಟರ್ ಕೊಡೋ ರೀತಿಯಲ್ಲಿ ಮಾಡ್ತಾರೆ. ಸೊ ಅಲ್ಲಿ ಪಾಪ ಶಿಶಿರ್ ಆ್ಯಂಡ್ ಧನರಾಜ್ ಅವರಿಗೆ ಬೇಜಾರಾಗುತ್ತೆ. ಅಂದರೆ ನಾವೇನೋ ಮಾಡ್ತಾ ಇದ್ದೀವಿ, ಅದನ್ನೇ ಒಂದು ರೀತಿಯಲ್ಲಿ ಕಲ್ಲು ಹಾಕುವಂಥ ಪ್ರಯತ್ನ ಮಾಡ್ತಿದ್ದಾರೆ ಹಾಗೆ ಹೇಗೆ ಅಂತ. ಖಂಡಿತವಾಗ್ಲೂ ಬಿಗ್ ಬಾಸ್ ಅವ್ರೇನೋ ಕೊಟ್ಟಿಲ್ಲ ಟಾಸ್ಕ್ ಅಂತಂದಮೇಲೆ ಇವಾಗ ಅವರು ನೀವು ಮುಂದೆ ಹೋಗ್ಲಿಕ್ಕೆ ಹೆಂಗೆ ಬಿಡ್ತಾರೆ. ಸೊ ಅದನ್ನು ಒಂದು ರೀತಿಯಲ್ಲಿ ಅವರು ಕೂಡ ಒಂದು ಕೌಂಟರ್ ಅಂತಲೇ ಹೇಳ್ಬೋದು. ಐ ಥಿಂಕ್ ಅದನ್ನು ಹಾಳು ಮಾಡೋದಂತ ನಾನು ಹೇಳಕ್ಕೆ ಹೋಗಲ್ಲ, ಯಾಕಂತಂದರೆ ಅದನ್ನು ಇವಾಗ ಏನು ನೀವು ಇರೋದನ್ನು ಇಲ್ಲೇ ಇಲ್ಲ ಅಂತ ಏನು ಸುಳ್ಳು ಸುದ್ದಿ ಹಬ್ಬಿಸ್ತಿದ್ದೀರಾ, ಸೊ ಅದಕ್ಕೆ ಸತ್ಯವಾದಂಥ ಒಂದು ರಿಪೋರ್ಟಿಂಗ್ ಅವ್ರು ಮಾಡ್ತಿದ್ದಾರೆ ಅಂತ ಹೇಳ್ಬೋದು ಅಷ್ಟೇ. ಓಕೆ, ಸೊ ಅಲ್ಲಿಗೆ ಅದು ಎಂಡ್ ಆಗುತ್ತೆ. ಸೊ ಅದಾದಮೇಲೆ ಬಿಗ್ ಬಾಸ್ ಅವರು ಇನ್ನೊಂದು ಎರಡನೇ ಒಂದು ಟಾಸ್ಕ್ ಕೊಡ್ತಾರೆ, ಅದು ಸವಿ ರುಚಿ ಅನ್ನೋ ಒಂದು ಟಾಸ್ಕು. ಸೊ ಇದು ತುಂಬ ಎಂಟರ್ಟೈನಿಂಗ್ ಆ್ಯಂಡ್ ಇಂಟ್ರೆಸ್ಟಿಂಗ್ ಆಗಿದ್ದಂಥದ್ದು ನನಗೆ. ಸೊ ಅದರಲ್ಲಿ ಒಂದು ಅಡುಗೆ ಮಾಡಲಿಕ್ಕೆ ಬಂದಂಥದ್ದು, ಒಂದು ಈ ಕಡೆಯಿಂದ ಹನುಮಂತು ಆ್ಯಂಡ್ ಆ ಕಡೆಯಿಂದ ನಮ್ಮ ವಿಕ್ರಮ್ ಅವರು ಬರ್ತಾರೆ. ಆ್ಯಂಡ್ ಅದು ಚೂಸ್ ಮಾಡಬೇಕಾದಂಥದ್ದು ಚಾನಲ್ ಮುಖ್ಯಸ್ಥರುಗಳು ಚೂಸ್ ಮಾಡಬೇಕಾಗುತ್ತೆ. ಆ್ಯಂಡ್ ಇಲ್ಲಿ ಸುರೇಶ್ ಅವರು ಹನುಮಂತನ ಚೂಸ್ ಮಾಡಿರೋವಂಥದ್ದು ಎಲ್ಲ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ನನಗೆ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು, ಬಿಕಾಸ್ ಆಫ್ ಹನುಮಂತಂಗೆ ಮೇ ಬಿ ಅಡುಗೆ ಮಾಡಲಿಕ್ಕೆ ಬರಲ್ವೇನೋ ಅನ್ನೋ ರೀತಿಯಲ್ಲಿ. ಆ್ಯಂಡ್ ಆ ವಿಕ್ರಮಿಗೆ ಚೂಸ್ ಮಾಡಿದ್ದು ಮೇ ಬಿ ಬೇರೆ ಯಾರಿಗಾದರೂ ಮಾಡ್ಬೋದಿತ್ತು ಅಂತ ನನಗನ್ನಿಸ್ತು. ಬಟ್ ಇಬ್ಬರು ಕೂಡ ಅಲ್ಲೇನು ಅದು ಒಂದು ಇಂಟ್ರೆಸ್ಟಿಂಗ್ ಅಂತಂದರೆ ಟ್ವಿಸ್ಟ್ ಅಂತಂದರೆ ಅವ್ರು ಇಬ್ಬರಿಗೂ ಹೆಡ್ಫೋನ್ ಹಾಕಿರ್ತಾರೆ. ಆ ಹೆಡ್ಫೋನ್ ಅಲ್ಲಿ ಸಾಂಗ್ ಪ್ಲೇ ಆಗ್ತಾ ಇರುತ್ತೆ. ಸೊ ಅವರಿಗೆ ಎದುರುಗಡೆ ಇರೋವಂಥ ಒಂದು ಸ್ಪರ್ಧಿಗಳಿದ್ದಾರೆ. ಸೊ ಅವರು ಸಜೆಸ್ಟ್ ಮಾಡಬೇಕಾಗುತ್ತೆ ಆ್ಯಂಡ್ ಅವ್ರು ಏನು ಹಾಕು ಅಂತಾರೆ ಅದನ್ನು ಮಾತ್ರ ಹಾಕಬೇಕಾಗತ್ತೆ. ಸೊ ಅದು ಫ್ಲೋ ಕರೆಕ್ಟಾಗಿರಬೇಕು. ಆ್ಯಂಡ್ ಅವ್ರು ಏನು ಹಾಕು ಅಂತಿರ್ತಾರೆ ಅದನ್ನೇ ಮಾತ್ರ ಹಾಕಬೇಕು, ಅದು ಬಿಟ್ಟು ತನಗೆ ಬಂದಂಗೆ ಮಾಡೋ ಹಾಗಿಲ್ಲ. ಆ್ಯಂಡ್ ಅದರಲ್ಲಿ ಪಾಯಿಂಟ್ಸ್ಗಳು ಕೂಡ ಸ್ಟೆಪ್ ಬೈ ಸ್ಟೆಪ್ ಕೌಂಟ್ ಆಗ್ತಾ ಹೋಗುತ್ತೆ. ಸೊ ಅಲ್ಲಿ ಉಸ್ತುವಾರಿ ಮಾಡೋಕ್ಕೆ ಬಂದಿರೋವಂಥದ್ದು ಸುರೇಶ್ ಅವರು, ಇನ್ನೊಂದು ಮೋಕ್ಷಿತಾ ಅವರು. ಓಕೆ, ಅಲ್ಲಿ ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು, ಯಾಕಂತಂದರೆ ಅವ್ರು ಹೆಡ್ಫೋನ್ ಹಾಕಿರ್ತಾರೆ, ಅವ್ರು ಏನು ಕೇಳಿಸೋದಿಲ್ಲ, ಓನ್ಲಿ ಒಂದು ಲಿಪ್ಸ್ ಮೂಮೆಂಟ್ ಮೇಲೆ ಮತ್ತು ಕೈ ಇದ್ರ ಮೇಲೆ ಸನ್ನೆ ಮೇಲೆ ಕಂಡಿಡ್ಕೊಂಡು ಮಾಡಬೇಕಾಗತ್ತೆ. ಸೊ ಅಲ್ಲಿ ಚೆನ್ನಾಗಿ ಮಾಡ್ತಿದ್ರು ಇಬ್ಬರು ಕೂಡ. ಹನುಮಂತ ಒಳ್ಳೆ ಟ್ರೈ ಮಾಡ್ದ, ಆ್ಯಂಡ್ ತ್ರಿವಿಕ್ರಮ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಅಲ್ಲಿ ಕೆಲವೊಂದೆಲ್ಲ ಕಷ್ಟಪಟ್ಟರು ಅಡುಗೆ ಮಾಡಲಿಕ್ಕೆ ಇಬ್ಬರು ಕೂಡ. ಸೊ ಫೈನಲಾಗಿ ಅಲ್ಲಿ ನಮ್ಮ ಯಾವುದೋ ಧೂಳ್ ಧಮಾಕ ತಂಡಕ್ಕೆ ಬಂದಂಥದ್ದು 77 ಪಾಯಿಂಟು, ಆ್ಯಂಡ್ ನಮ್ಮ ಮಸ್ತ್ ಮಗ ತಂಡಕ್ಕೆ ಬಂದಂಥದ್ದು 70 ಪಾಯಿಂಟ್. ಎರಡೂ ಒಂದು ಟಾಸ್ಕಲ್ಲೂ ಕೂಡ ಧೂಳ್ ಧಮಾಕ ತಂಡ ಏನಿದೆ ಸುರೇಶ್ ಅವ್ರ ತಂಡ, ಸೊ ಅವರಿಗೆ ಜಾಸ್ತಿ ಪಾಯಿಂಟ್ಸ್ಗಳೇ ಬಂದಿದ್ದಾವೆ. ಫಸ್ಟ್ ಇದರಲ್ಲಿ 6 ಪಾಯಿಂಟ್ಸ್ ಜಾಸ್ತಿ ಬಂತು, ಆ್ಯಂಡ್ ಸೆಕೆಂಡ್ ಟಾಸ್ಕಲ್ಲಿ 7 ಪಾಯಿಂಟ್ಸ್ ಅಂತ ಅನಿಸುತ್ತೆ. 7 ಪಾಯಿಂಟ್ಸ್ ಜಾಸ್ತಿ ಬಂತು. ಆ್ಯಂಡ್ ಇದು ಕೌಂಟ್ ಹೆಂಗಿರುತ್ತೆ ಅಂತಂದರೆ, ಸೊ ನಾವು ಇವಾಗ ಏನು ಜನಗಳಿಂದ ವೋಟಿಂಗ್ ತೊಗೊತೀನಿ ಅಂತ ಹೇಳಿದ್ದಾರೆ, ಅದು ಮತ್ತು ಇಲ್ಲಿ ಬಿಗ್ ಬಾಸ್ ಅವ್ರು ಕೊಡೋವಂಥ ಪಾಯಿಂಟ್ಸ್ ಎರಡೂ ಕೂಡ ಮರ್ಜ್ ಮಾಡಿನೇ ಅವರು ತೊಗೊತಾರೆ. ಓಕೆ, ಸೊ ಅದ್ರ ಮೇಲೇ ಅವ್ರು ಯಾರು ವಿನ್ನರು ಅನ್ನೋ ರೀತಿಯಲ್ಲಿ ಘೋಷಣೆ ಮಾಡ್ತಾರೆ. ಸೊ ಆ್ಯಂಡ್ ಇವರು ಕೂಡ ಡೈರೆಕ್ಟಾಗಿ ಒಂದು ನಾಮಿನೇಷನ್ ಅಲ್ಲ, ಸೊ ಡೈರೆಕ್ಟ್ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಅರ್ಹತೆ ಪಡ್ಕೊತಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ನಿಮಗೆ ಇನ್ನೊಂದು ಡೌಟ್ ಇರ್ಬೋದು, ವೋಟಿಂಗ್ ಯಾವಾಗ ಓಪನ್ ಆಗುತ್ತೆ ಅಂತ. ಸೊ ಮಂಗಳವಾರ ರಾತ್ರಿ 12 ಗಂಟೆಗೆ ಈ ಒಂದು ಟಾಸ್ಕ್ನ ವೋಟಿಂಗ್ ಬಗ್ಗೆ ನಿಮಗೆ ಜಿಯೋ ಸಿನಿಮಾದಲ್ಲಿ ವೋಟಿಂಗ್ ಓಪನ್ ಆಗುತ್ತೆ. ಸೊ ನೀವು ಹೋಗಿ ವೋಟ್ ಮಾಡಬಹುದು. ಮತ್ತೆ ಹೇಳ್ತಾ ಇದ್ದೀನಿ, ಮಂಗಳವಾರ ರಾತ್ರಿ 12 ಗಂಟೆಗೆ ವೋಟಿಂಗ್ ಲೈನ್ಸ್ ಓಪನ್ ಆಗುತ್ತೆ. ಆ್ಯಂಡ್ ಇಷ್ಟಿತ್ತು ಇವತ್ತಿನ ಒಂದು ಟಾಸ್ಕ್ ಬಗ್ಗೆ. ಇದು ಬಿಟ್ಟು ಕೆಲವೊಂದು ಮಾತುಕತೆ ಡಿಸ್ಕಷನ್ ಎಲ್ಲ ಇದ್ವು. ಆ್ಯಂಡ್ ಇಲ್ಲಿ ಕೆಲವೊಂದು ಆ ಡಿಸ್ಕಷನಲ್ಲಿ ಬಂದಂಥ ಕೆಲವೊಂದು ಮಾತುಗಳು ಕೆಲವರಿಗೆ ಬೇಜಾರಾಗಿರ್ಬೋದು, ಬಿಕಾಸ್ ಆಫ್ ಆ ಜಿಲೇಬಿ ಅನ್ನೋ ಒಂದು ಮ್ಯಾಟ್ರ್ ಏನಿದೆ. ಸೊ ಅದು ಸ್ವಲ್ಪ ಭವ್ಯ ಅವರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ಅದನ್ನು ನಾನು ಹೇಳಿದ್ದೇ ತಪ್ಪು ಅನ್ನೋ ರೀತಿಯಲ್ಲಿ ಆಗ್ತಿದೆ ಅಂತ, ಯಾಕಂತಂದರೆ ಅದನ್ನು ಇವಾಗ ಒಂದು ಬ್ರೇಕಿಂಗ್ ನ್ಯೂಸ್ ಅನ್ನೋ ಇದರಲ್ಲಿ ಯೂಸ್ ಮಾಡಿಕೊಂಡ್ರು. ಆ್ಯಂಡ್ ಹನುಮಂತನ ಹೂಸಿನ ವಿಚಾರ ಯೂಸ್ ಮಾಡಿಕೊಂಡ್ರು. ಸೊ ಈ ರೀತಿಯ ಕೆಲವೊಂದು ವಿಚಾರಗಳಲ್ಲಿ ಸೌಂಡ್ ಮಾಡಿರೋದ್ರಿಂದ ಅದು ಜನಗಳ ಮೇಲೆ ಯಾವ ರೀತಿಯಲ್ಲಿ ಪರಿಣಾಮ ಬೀರುತ್ತೆ ಅಥವಾ ಅವರು ಯಾವ ರೀತಿಯಲ್ಲಿ ತಗೋತಾರೆ ಅನ್ನೋದು ಮುಖ್ಯ ಆಗುತ್ತೆ. ಸೊ ಅಲ್ಲಿ ಕೆಲವೊಂದು ಎಲ್ಲರ ಬಗ್ಗೆನೂ ಕೂಡ ಮಾತಾಡಿದ್ರು, ಬಟ್ ಈ ಕೆಲವೊಂದು ವಿಚಾರಗಳು ಅವರವರಿಗೆ ಮೇ ಬಿ ಬೇಜಾರು ಆಗಿರ್ಬೋದು. ಅದರಲ್ಲೂ ಮುಖ್ಯವಾಗಿ ಭವ್ಯ ಅವರು ಆ ಜಿಲೇಬಿ ಮ್ಯಾಟ್ರನ್ನ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಡಿದ್ದಾರೆ ಅಂತ ಕ್ಲಿಯರಾಗಿ ಗೊತ್ತಾಗ್ತಿದೆ. ಓಕೆ,
ಆ್ಯಂಡ್ ಹನುಮಂತನ ವಿಚಾರ ನಾನು ಆಲ್ರೆಡಿ ಪ್ರೋಮೋದಲ್ಲಿ ಹೇಳಿದ್ದೆ. ಸೊ ಅದು ಏನಾದರೂ ಮೇ ಬಿ ಬ್ಯಾಕ್ ಫೈರ್ ಆಗಬಹುದೇನೋ ನನಗೆ ಅಂತ ಅನ್ನಿಸ್ತಿದೆ ಜನಗಳ ವೋಟಿಂಗ್ ಪ್ರಕಾರ. ಸೊ ಆ್ಯಂಡ್ ಕಂಟೆಸ್ಟೆಂಟ್ಗಳು ಕೂಡ ಯಾವ ಗ್ರೂಪಲ್ಲಿ ಯಾರಿದ್ದಾರೆ ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ. ಸೊ ನನ್ನ ಪ್ರಕಾರ ತೊಗೊಳಕ್ಕೆ ಹೋದರೆ ಇಲ್ಲಿ ಜನಗಳ ಪ್ರೀತಿ ಇರುವಂಥದ್ದು ಇಲ್ಲಿ ಯಾರಿದಾರಲ್ಲ ಧನರಾಜ್ ಆ್ಯಂಡ್ ನಮ್ಮ ಹನುಮಂತ, ಸೊ ಇವರ ಒಂದು ಗ್ರೂಪ್ಗೆ ಜಾಸ್ತಿ ವೋಟ್ಸ್ ಬರಬಹುದು ಅಂತ ನನಗನ್ಸುತ್ತೆ. ಓಕೆ, ಸೊ ನಿಮಗೇನು ಅನಿಸ್ತೈತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ಆ್ಯಂಡ್ ಇವತ್ತಿನ ಎಪಿಸೋಡ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಹಾಗೆ ಹೈಲೈಟ್ ಮೂಮೆಂಟ್ ಯಾವುದು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಅದೇನು ಅಡುಗೆ ಮಾಡಿದ್ರು ಹನುಮಂತ ರಿಕ್ವೆಸ್ಟ್ ಮಾಡ್ದೆ, ಸೊ ಅದು ಅಡುಗೆ ಕೊಡಿ, ನಾನು ಫಸ್ಟ್ ಟೈಮ್ ಮಾಡಿದ್ದೀನಿ, ನನಗೂ ಸ್ವಲ್ಪ ಟೇಸ್ಟ್ ನೋಡ್ತೀನಿ ಅನ್ನೋ ರೀತಿಯಲ್ಲಿ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಅದಕ್ಕೆ ಕೊಟ್ರಾ ಅಥವಾ ಅವ್ರಿಗೆ ಕೊಡಬೇಕು ಅಂತ ಇಂಟೆನ್ಷನ್ಲಿ ಕೊಟ್ರಾ ಗೊತ್ತಿಲ್ಲ. ಸೊ ಅದು ಸ್ಟೋರ್ ರೂಮಲ್ಲಿ ತಂದಿಟ್ಟರು ಆ್ಯಂಡ್ ಅದನ್ನು ತಿಂದು ಎಲ್ಲರೂ ಕೂಡ ಎಂಜಾಯ್ ಮಾಡಿದ್ರು. ಕೆಲವರೆಲ್ಲ ಹೇಳಿದ್ರು ಹನುಮಂತ ಮಾಡಿದ್ದೆ ಚೆನ್ನಾಗಿದೆ ಅಂತ, ಹನುಮಂತನ ಒಂದು ಗ್ರೂಪ್ ಅವ್ರು ಹೇಳಿದ್ರು. ಅದನ್ನು ಟೇಸ್ಟ್ ಮಾಡಿದವ್ರಿಗೆ ಗೊತ್ತಿರುತ್ತೆ. ಆ್ಯಂಡ್ ಅಲ್ಲಿ ಸುರೇಶ್ ಮೇ ಬಿ ಹಾನೆಸ್ಟಾಗಿ ಇರ್ತಾರೆ, ಅವರೇನು ಪಾರ್ಶಾಲಿಟಿ ಮಾಡಲ್ಲ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಮೋಕ್ಷಿತ ಅವರು ಕೂಡ ಮೇ ಬಿ ಅವರು ಆ ಜಾಗದಲ್ಲಿ ಸುರೇಶ್ ಜಾಗದಲ್ಲಿ ಬೇರೆಯವರು ಇದ್ದಿದ್ರೆ ವಿವಾದ ಜಾಸ್ತಿ ಆಗಿರೋದು. ಬಟ್ ಸುರೇಶ್ ಇರೋದ್ರಿಂದ ಇಬ್ಬರದು ಮೇ ಬಿ ಹಾನೆಸ್ಟ್ ಒಂದು ರೀತಿಯಲ್ಲಿ ಸ್ಕೋರ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ಸೊ ಕಮೆಂಟ್ ಮಾಡಿ ಯಾರ್ದು ಚೆನ್ನಾಗಿತ್ತು ಅಂತ. ಓಕೆ, ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್.